ತಪ್ಪು ಮಾಡಿದ ಮೇಲೆ ಶಿಕ್ಷೆಯಾಗಲೇಬೇಕು. ಇದೇ ತಾನೇ ಲೋಕದ ನಿಯಮ. ಅಂದ್ರೆ ತಪ್ಪು ನಾವು ಮಾಡಿದೀವ, ತಪ್ಪು ಮಾಡಿದವಳು ತಾನೆ, ಶಿಕ್ಷೆ ನಮ್ಗೆ ಯಾಕೆ? ಅವಳೇ ತಪ್ಪು ಮಾಡಿದ್ದಾಳೆ ಅಂತ ಹೇಗೆ ಹೇಳ್ತೀರಾ? ಅವಳು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಕ್ಕೆ ನೀವ್ಯಾರು? ಶಿಕ್ಷೆ ಕೊಡಿ ಅಂತ ಹೇಳೋಕೆ ನಾನ್ಯಾರು? ತಪ್ಪು ಒಪ್ಪು ತೀರ್ಮಾನ ಶಿಕ್ಷೆಗಳ ಅಧಿಕಾರ ನಮ್ಮದಲ್ಲ, ಅವನದು. ಅವನೇ ಜಗನ್ನಾಟಕಕಾರ. ಅಯ್ಯೋ, ನಾವೇನೋ ಕೇಳ್ತಾ ಇದ್ರೆ ಇವನೇನೋ ಹೇಳ್ತಾ ಇದ್ದಾನಲ್ಲ, ಒಂದು ಅರ್ಥ ಆಗ್ತಾ ಇಲ್ಲ. ಮುಂದೆ ಮುಂದೆ ಸಾಗಿದ ಹಾಗೆ ಹಿಂದಿನ ಎಲ್ಲವೂ ಅರ್ಥವಾಗುತ್ತಾ ಹೋಗುತ್ತೆ. ಈಗ ನಿಮಗೊಂದು ವಿಷಯ ಅರ್ಥ ಮಾಡಿಸ್ಲಾ? ಆ ಎಲಚಮ್ಮ ಮುಟ್ಟಿ ಅಪವಿತ್ರ ಮಾಡಿರುವಂತಹ ನೀರು ಬತ್ತಿ ಹೋಗಿರಬೇಕಲ್ಲ. ಅದು ನಿಮ್ಗೆ ಹೆಂಗ್ ಗೊತ್ತಾಯ್ತು? ಆ ಶಿವ ಹೇಳ್ದ. ಇನ್ನೊಂದು ವಿಷಯ ಹೇಳ, ಎಲಚಮ್ಮನ ಕೇರಿಯಲ್ಲಿ ಕೊಳ ಬತ್ತಿ ಹೋಗಿತ್ತಲ್ಲ, ಅದರಲ್ಲಿ ಈಗ ಜಲ ಉಕ್ಕಿ ತುಂಬಿರಬೇಕಲ್ಲವೇ? ಇದೇಂಗ್ ಸಾಧ್ಯ? ಎಲಚಮ್ಮ ಮುಟ್ಟಿದ್ದಕ್ಕೆ ನಿಮ್ಮ ಬಾವಿಯ ಜಲ ಅಪವಿತ್ರವಾಯಿತಲ್ಲ, ಆ ಅಪವಿತ್ರ ಜಲದಿಂದಲೇ ಇವತ್ತು ಪವಿತ್ರ ಲಿಂಗಕ್ಕೆ ಜಳಕ ಮಾಡಿಸಿದೆ. ಆ ನೀರು ಹರಿದು ಹೋಗಿ ಕೊಳ ತುಂಬಿದೆ. ಈ ಎಲ್ಲ ಶಿವಲೀಲೆ. ಅಯ್ಯೋ, ಇದೇನು ಹುಚ್ಚೋ ಬೆಪ್ಪೋ ಶಿವಲೀಲೆ ಒಂದೂ ತಿಳಿತಿಲ್ವೇ? ಇವ್ನ್ ಯಾರೋ ಕಣ್ಕಟ್ ವಿದ್ಯೆ ಕಲ್ತಿರೋ ಮಾಯ್ಕಾರ ಇರ್ಬೇಕು. ಇವ್ನ್ ಈ ಊರಲ್ಲಿದ್ರೆ ಇನ್ನ ಏನೇನಾಗುತ್ತೋ ಯಾರಿಗ್ ಗೊತ್ತೋ? ನೋಡಪ್ಪ ಜಂಗಮ್ಮ, ಮೊದಲು ನೀ ಊರು ಬಿಟ್ಟು ಹೋಗ್ಬೇಕು. ಹೋಗು ಎನ್ನಲು ನೀನ್ಯಾರು, ಇರುವೆ ಎನ್ನಲು ನಾನ್ಯಾರು? ಕೈಲಾಸದಲ್ಲಿರುವ ಆ ಶಿವ ಬಾ ಎಂದು ಕರೆದ, ಬಂದೆ. ಹೋಗಬೇಕು ಎಂದು ಅವನ ಅಪ್ಪಣೆಯಾದರೆ ಹೋಗೇ ಹೋಗ್ತೀನಿ. ಯಾರು ತಡೆದು ನಿಲ್ಲಿಸಿದರೂ ನಿಲ್ಲಲ್ಲ. ಎಲ್ಲವೂ ಆ ಕಾಲನ ನಿರ್ಣಯ. ಓ, ನಾವ್ ಅನ್ಕೊಂಡಂಗಲ್ಲ ಇವನು ನಮ್ಮ ಮಾತಿಗೆಲ್ಲ ಬಗ್ಗೋದಿಲ್ಲ. ಶಿವ ಇವನ ಹತ್ರ ಮಾತಾಡ್ತಾನಂತೆ. ಜಗದೊಡೆಯನ ನಿಘಾ ಘಟಕದಲ್ಲಿ ನಾವೆಲ್ಲ ಇದ್ದೇವೆ. ಅವನ ಆಣತಿ ಇಲ್ಲದೆ ಸಕಲ ಚರಾಚರ ಜೀವಿಗಳು, ಅಣುರೇಣು ತೃಣಕಾಷ್ಟಗಳೂ ಚಲಿಸುವುದಿಲ್ಲ. ಈ ಊರಿನ ವಿದ್ಯಮಾನವು ಅವನ ಕನ್ನಡತೆಯಲ್ಲಿಯೇ ನಡೆಯುತ್ತಿದೆ. ಕಾಲನ ಕಾಲ, ಆ ಮಹಾಕಾಲನ ನಿರ್ಣಯದಂತೆ ಎಲ್ಲವೂ ನಡೆಯುತ್ತಿದೆ. ನಾನು, ನೀನು, ಅವಳು, ಅವನು ಎಲ್ಲವೂ ಆ ಜಗನ್ನಾಟಕಕಾರನ ಸೂತ್ರದ ಗೊಂಬೆಗಳು. ಅವನು ಸೂತ್ರಧಾರ, ನಾವು ಪಾತ್ರಧಾರಿಗಳು. ಇವನು ಉಪದೇಶದಿಂದ ನಮ್ಗೆ ಹೊಟ್ಟೆ ತುಂಬೋದಿಲ್ಲ. ಆ ಕೊಳದಲ್ಲಿ ನೀರು ಬಂದಿರೋ ವಿಷಯನ ಅರ್ಚಕರಿಗೆ ಹೇಳೋಣ, ನಡೀರಿ. ಇವನ್ನ ಆಮೇಲೆ ನೋಡ್ಕೊಂಡ್ರಾಯ್ತು. ನಡೀರಿ ನೀನೀಗೈತೆ. ಇದೊಳ್ಳೆ ಪಿಗ್ಲಾಡಕ್ ಬಂತಲ್ಲ ಪೂಜಾರಪ್ಪ. ದಿನಕ್ಕೆ 2 ಸೇರ್ ಹಾಲು ಕೊಡ್ತಾ ಇದೆ ಹಸು. ಕುಡಿಯಕ್ ನೀರಿಲ್ದೆ ಹಾಲೇ ಕೊಡ್ತಾ ಇಲ್ಲ. ಹಾಲ್ ಮನೆ ಹಾಳಾಯ್ತು. ಕುಡಿಯಕ್ ನೀರಿಲ್ದ್ರ ನಮ್ಮನೆ ಮಕ್ಕಳು ಹೂವಿನ ತರ ಬಾಡೋಗ್ತಾ ಇದಾರೆ. ಇದು ಹೀಗೆ ಬಿಟ್ರೆ ನಮ್ಮ ಮಕ್ಳು ಕೈ ಬಿಟ್ಟು ಹೋಗ್ತಾರ ಅಷ್ಟೇ. ಇದರಿಂದ ನಮಗಷ್ಟೇ ತೊಂದರೆ ಅಲ್ಲ, ನಮ್ಮ ದೇವ್ರಿಗೆ ಅಭಿಷೇಕನೂ ಇಲ್ಲ, ಪೂಜೆನೂ ಇಲ್ಲ. ಇದರಿಂದ ನಮ್ಮೂರು ಇನ್ಯಾವ ಶಾಪಕ್ಕೋ ಪಾಪಕ್ಕೋ ಗುರಿಯಾಗುತ್ತೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಇದಕ್ಕೆಲ್ಲ ಆ ಅನಿಷ್ಟದವಳೆ ಕಾರಣ. ಅವಳ ಕತೆ ಬಿಡಿ, ನಮ್ಮ ವಿಷಯ ಹೇಳಿ. ಪೂಜಾರಪ್ಪರೇ, ಇದು ಹಿಂಗೆ ಬಿಟ್ರೆ ಆಗಲ್ಲ. ನಾವೆಲ್ಲರೂ ಸೇರ್ಕೊಂಡು ಒಂದು ಬಾವಿ ತೋಡೋಣ. ಹೌದು ಇರಿ ಸ್ವಾಮಿ. ಬಾವಿ ತೋಡೋದಂದ್ರೆ ಸಾಮಾನ್ಯನ? ನಮ್ಮ ಪ್ರಾಣ ಬಿದ್ದು ಹೋಗುತ್ತೆ. ಅದು ಅಲ್ಲದೆ ಬಾವಿ ತೋಡೋದಕ್ಕೂ ಕಲ್ಲಿನ ಕಟ್ಟೆ ಕಟ್ಟೋದಕ್ಕೂ ಆ ಕೀಳು ಜಾತಿಯವರೇ ಬರಬೇಕು.
ಆದ್ರೆ ಅವ್ರು ಈಗ ಬರ್ತಾರಾ? ಅವ್ರ ಕೊಳದಲ್ಲೇ ನೀರು ಬಂದಿದೆ ಅಂತ ಸೊಕ್ಕಿಂದ ಮೆರಿತಿದ್ದಾರೆ ಅವರು. ಅವ್ರ ಕೊಳದಲ್ಲೇ ನೀರು ಬರ್ತಾ ಇದೆ, ಅಲ್ಲೇ ಹೋಗಿ ತಗೊಂಬಂದ್ರೆ ಆಯ್ತು. ಅದ್ಯಂಗಮ್ಮ ಆಯ್ತದೆ. ಆಯ್ತದೆ. ನಾವು ಮೇಲ್ಜಾತಿಯವರು, ಕಟ್ಟುಪಾಡುಗಳನ್ನ ಕಟ್ಟಿದವರು. ಅದನ್ನು ಒಡೆದು ಹಾಕೋರು ನಾವೇ ಅಂತ ಅವರಿಗೆ ತೋರಿಸ್ಬೇಕು. ಅವರು ನಮ್ಮ ಬಾವಿ ನೀರನ್ನು ಮುಟ್ಟಿದ್ರೆ ಅದು ಕಲುಷಿತ. ಅದೇ ಅವ್ರ ಕೊಳದ ನೀರನ್ನ ನಾವು ಬಳಸಿದ್ರೆ ಅದು ತೀರ್ಥ. ನನ್ನ ಮಂತ್ರಕ್ಕೆ ಮಾವಿನಕಾಯಿ ಉದುರಬೇಕು. ಆ ಕೆಳವರ್ಗದವರು ನನ್ನ ಮಾತನ್ನು ಕೇಳಬೇಕು. ಅವ್ರ ಕೊಳದ ನೀರು ಮಲಿನ, ನಾನು ಕೈ ಇಟ್ರೆ ಪಾವನ. ಚಿಂತೆ ಮಾಡಬೇಡಿ. ಹಾಗಾದ್ರೆ ನಡೀರಿ ಪೂಜಾರಪ್ಪ, ಈಗಲೇ ಹೊರಡೋಣ. ಯಾಕೆ ಸ್ವಾಮಿ ನಮ್ಮ ಕೊಳದ ಹತ್ರ ಬಂದಿದ್ದೀರಾ? ಯಾಕೆ ಅಂತ ಕೇಳ್ತಿರಲ್ಲಪ್ಪ, ನೀರು ರಥಕ್ಕೆ ಯಾಕೆ ಬರ್ತಾರೆ ಹೇಳು? ನೀರು ತಗೊಂಡೋಗಕ್ಕೆ. ನೀವು ನೀರು ತಗೊಂಡೋಗಕ್ಕೆ ನಾವು ಬಿಡಕ್ಕಿಲ್ಲ. ಯಾಕಯ್ಯ ಕೊಡಕ್ಕಿಲ್ಲ? ಯಾಕೆ ಅಂದ್ರೆ ನಿಮ್ ಬಾವಿ ತಾವ ನಾವು ಬರಬಾರ್ದು, ನಮ್ ಕೊಳದ ಹತ್ರ ನೀವು ಬರಬಾರ್ದು. ಅದೇ ಊರಿನ ಕಟ್ಟುಪಾಡು. ಯಾಕೆ ಮರ್ತೋಯ್ತಾ? ನೋಡಪ್ಪ, ನಮ್ಮ ಬಾವಿನಲ್ಲಿ ನೀರು ಬತ್ತೋಗಿದೆ, 2 ದಿನದಿಂದ ನೀರಿಲ್ಲಪ್ಪ. ಅವೆಲ್ಲ ನಮಗೆ ಗೊತ್ತೈತೆ. ನೀವು ಪಾಪ ಮಾಡಿದ್ದಕ್ಕೆ ಬತ್ತೋಯ್ತು, ನಾವು ಪುಣ್ಯ ಮಾಡಿದ್ದಕ್ಕೆ ನೋಡಿ ಹೆಂಗೆ ತುಂಬ್ಕಟ್ಟೈತೆ. ಸ್ವಾಮಿಯಾರ, ನೀರಿಲ್ಲ ಅಂದ್ರೆ ಎಂಥ ಬವಣೆ ಅನುಭವಿಸ್ಬೇಕು ಅಂತ ಈಗ್ಲಾದ್ರೂ ಗೊತ್ತಾಯ್ತಾ? ನಾನು ಪಟ್ಟ ಕಷ್ಟ ನನ್ನ ಶತ್ರುಗಳಿಗೂ ಬರಬಾರ್ದು. ಈಗ ನಮ್ಗಂತ ಕಷ್ಟ ಬಂದಿದೆಯಲ್ಲಮ್ಮ. ನಾನು ಇಲ್ಲ ಅಂತ ಹೇಳಲಿಲ್ಲ ಸ್ವಾಮಿಯಾರ. ನಮ್ಮ ಅಪ್ಪಯ್ಯ ಕಾಯಿಲೆಯಿಂದ ನರಳಾಡಿದ್ರು, ನೀರು ನೀರು ಅಂತ ಗೋಳಾಡಿದ್ರು. ಅವ್ರನ್ನ ಉಳಿಸ್ಕೊಬೇಕು ಅಂತ ಒಂದೇ ಒಂದು ಕಾರಣದಿಂದ ನಿಮ್ಮ ಬಾವಿ ನೀರನ್ನ ತಗೊಂಡೆ. ಅದೇ ಮಹಾ ತಪ್ಪಾಗೋಯ್ತಾ? ಒಬ್ರು ಪ್ರಾಣ ಉಳಿಸೋದು ಪಾಪದ ಕೆಲಸನ ಸ್ವಾಮಿಯಾರ? ಅಲ್ಲ ಸ್ವಾಮಿಯಾರ, ನೀವು ಊರ್ ಹಿರಿಯರು, ನಮ್ ಕಷ್ಟ ಸುಖಕ್ಕೆ ಆಗ್ಬೇಕಾದವ್ರು. ನಿಮ್ಗೂ ಹೆಣ್ಮಕ್ಳಿದ್ದಾರೆ ತಾನೆ? ಅದನ್ನೆಲ್ಲ ಮರೆತು ಪಂಚಾಯತ್ಗೆಯಲ್ಲಿ ನನಗೆ ಚಡಿ ಏಟ್ ಕೊಡ್ಸಿದ್ರಲ್ಲ, ಇದು ನಿಮಗ್ ನ್ಯಾಯನಾ? ಹೋಗ್ಲಿ ಬಿಡವ್ವ, ನಮ್ಮ ಕಷ್ಟ ಅವ್ರಿಗೆ ಅರ್ಥ ಆಗಕ್ಕಿಲ್ಲ. ತಿಳ್ಕೊಬೇಕಪ್ಪಯ್ಯ, ತಿಳ್ಕೊಬೇಕು. ನಮ್ಮ ಜಾತಿಯಲ್ಲಿ ಹುಟ್ಟಿದ ನೋವು ಸಂಕಟ ಏನು ಅಂತ ಅವ್ರಿಗೂ ಅರಿವಾಗ್ಬೇಕು. ನೀರು ಅಂದ್ರೆ ಎಷ್ಟು ಮುಖ್ಯ ಅಂತ ಅವ್ರಿಗೂ ಗೊತ್ತಾಗ್ಬೇಕು. ನೀವು ಜಪ್ಪಯ್ಯ ಅಂದ್ರು ಸರಿ, ನಿಮಗ್ ಮಾತ್ರ ನೀರು ಕೊಡಲ್ಲ. ಇಷ್ಟೆಲ್ಲ ಅವಮಾನ ಆದಮೇಲೆ ನಾವಿಲ್ಲಿದ್ದು ಏನು ಪ್ರಯೋಜನ ಇಲ್ಲ. ಬಂದಾರಿಗೆ ಸುಂಕ ಇಲ್ಲ. ನಡೀರಿ.
ನಮ್ಮ ಬಾವಿಯಲ್ಲಿ ನೀರು ಬತ್ತಿ ಹೋಗಾಗೆ ಮಾಡಿ ಇವ್ರ ಕೊಳ ತುಂಬ ನೀರಾ? ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅನ್ನೋ ಹಾಗೆ ಅದು ಯಾವ ವಿಷಯಗಳಿಗೆಯಲ್ಲಿ ಆ ದರಿದ್ರದವಳು ನಮ್ಮ ಬಾವಿ ನೀರನ್ನ ಮೈಲಿಗೆ ಮಾಡಿದ್ಲೋ? ಕಂಟಕಗಳು ವಕ್ರಿಸ್ತಾನೇ ಇವೆ. ಅವಳು ನಮ್ಮ ಬಾವಿ ನೀರನ್ನ ಮುಟ್ಟೋದು ಅಂದ್ರೆ ಏನು? ಪಂಚಾಯಿತಿಯಲ್ಲಿ ಅವಳಿಗೆ ಹೊಡೆದ ಚಡಿ ಏಟು ನಮಗೆ ಬೀಳೋದು ಅಂದ್ರೆ ಏನು? ನಮ್ಮ ಬಾವಿಯಲ್ಲಿ ತುಂಬಿದ್ದ ನೀರು ಒಂದೇ ರಾತ್ರಿಗೆ ಹಿಂಗ್ ಹೋಗೋದಂದ್ರೆ ಏನು? ವರ್ಷದಿಂದ ಬರಡಾಗಿದ್ದ ಈ ಕೊಳದಲ್ಲಿ ಇದ್ದಕ್ಕಿದ್ದ ಹಾಗೆ ನೀರು ತುಂಬಿಕೊಳ್ಳೋದಂದ್ರೆ ಏನು? ನಮ್ಮನ್ನು ಕಂಡ್ರೆ ಹೆದರ್ಕೊಂಡು ನಮ್ಮ ಕಾಲಿಗೆ ಬೀಳ್ತಿದ್ದ ಜನ ನಮಗೆ ತಿರುಗಿ ಬೀಳೋದು ಅಂದ್ರೆ ಏನು? ಎಷ್ಟು ಎಣಿಸಿದ್ರು ಗುಣಿಸಿದ್ರು ತಾಳೇನೆ ಆಗ್ತಿಲ್ವೇ? ಆ ಜಂಗಮ ನಮ್ಮ ಊರಿಗೆ ಬಂದ್ಮೇಲೆ ಏನೋ ಎಡವಟ್ಟಾಗ್ತಾ ಇದೆ. ಮಗುನು ಚಿವುಟಿ ತೊಟ್ಲೂ ತೂಗ್ತಾ ಇದ್ದಾನೆ. ಮೊದಲು ಅವನನ್ನ ಊರು ಬಿಟ್ಟು ಓಡಿಸ್ಬೇಕು. ಹಾಳಾದ 3 ದಿನ ಆಯ್ತು ಸ್ನಾನ ಮಾಡಿ, ಮೈಯೆಲ್ಲ ಕೊಳೆತು ವಾಸನೆ. ಇವರುಗಳು ಹೆಂಡ ಕುಡ್ದು ನಿದ್ದೆ ಹೊಡ್ಕೊಂಡು ಬಿದ್ದಿರ್ತಾರೆ. ಇದೇ ಸರಿಯಾದ ಸಮಯ. ಚೆನ್ನಾಗಿ ಸ್ನಾನ ಮಾಡಿ ಮನೆಗೂ ನೀರು ತಗೊಂಡು ಹೋಗ್ತೇನೆ. ಐನವ್ರೆ, ಅಯ್ಯೋ, ಕದ್ದು ಮುಚ್ಚಿ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ರೆ ಇವ್ರ ಹತ್ರ ಸಿಕ್ಕಾಕೊಂಡು ಬಿದ್ನಲ್ಲಪ್ಪ. ಏನೈನವ್ರೆ, ಹಗ್ಲಲ್ಲಿ ನೀರು ಸಿಗ್ಲಿಲ್ಲ ಅಂತ ಕತ್ಲಲ್ಲಿ ಕದಿಯಾಗಿ ಬಂದ್ಬಿಟ್ರ? ನಿಮ್ಗೊಂದು ನ್ಯಾಯ, ನಮ್ಗೊಂದು ನ್ಯಾಯನಾ? ಅದು ನಿಮ್ ಬಾವಿ ನೀರ್ ಮುಟ್ಟಿದ್ದಕ್ಕೆ ಮೈಲಿಗೆ ಆಯ್ತು ಅಂತ ಎಷ್ಟೆಲ್ಲ ಅವಮಾನ ಮಾಡಿದ್ರಿ. ನೀರ್ ಕೊಡಿ ಅಂತ ಎಷ್ಟು ಕಾಡ್ ಬೇಡಿದ್ರು ಒಂದ್ ತೊಟ್ಟ ನೀರ್ ಕೊಡ್ಲಿಲ್ಲ. ಹೆಂಗ್ಸು ಅನ್ನೋದನ್ನು ಮರ್ತು ಕಂಬಕ್ ಕಟ್ಟಾಕಿ ಚಡಿಯಟ್ ಹೊಡ್ಸಿದ್ರಿ. ಈಗ ಮಧ್ಯರಾತ್ರಿಯಲ್ಲಿ ಕದ್ದ ನೀರ್ ತಗೊಳಕ್ ಬಂದಿದ್ದೀರಾ. ಈಗ ನಿಮಗ್ ಯಾವ ಶಿಕ್ಷೆ ಕೊಡ್ಬೇಕು? ಶಿಕ್ಷೆ ಅಲ್ಲಮ್ಮ, ನೀವು ನನಗೆ ಬಹುಮಾನ ಕೊಡ್ಬೇಕು. ಬಹುಮಾನನ? ಅಲ್ವೇ ಮತ್ತೆ? ನಾನು ಯಾಕೆ ಈ ಸೊರೋ ಹೊತ್ತಿನಲ್ಲಿ ಬಂದು ಸ್ನಾನ ಮಾಡ್ತಿದ್ದೀನಿ ಹೇಳಿ? ಸ್ನಾನ ಮಾಡದೇ ಇದ್ರೆ ಮೈ ಕೊಡ್ತು ನಾರುತ್ತೆ ಅಂತ. ತಿಂಗಳಿಗೆ ಒಂದ್ಸಾರಿನೂ ಸ್ನಾನ ಮಾಡದಿರೋ ನೀನು ದಿನ ಸ್ನಾನ ಮಾಡೋ ನನಗೆ ಹೇಳಬೇಕಾದದ್ದೇ ಬಿಡು. ನೋಡಯ್ಯ, ನಾನು ಸ್ನಾನ ಮಾಡಕ್ ಬಂದಿರೋದು ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ, ನಿಮ್ಮ ಉದ್ಧಾರಕ್ಕೋಸ್ಕರ. ಚೆನ್ನಾಗಿ ಕಿವಿ ಮೇಲೆ ಹೂವು ಮಾಡುತ್ತೀರಿ ಬುದ್ಧಿ. ನೀವು ಸ್ನಾನ ಮಾಡಿದ್ರೆ ನಾವೆಂಗ್ ಉದ್ಧಾರ ಆಗ್ತೀವಿ ಹೇಳಿ? ಅದೇ ಕಣೆಯ ನಿಮ್ಗೆ ಅರ್ಥ ಆಗದೆ ಇರೋದು. ನಾನು ಸ್ನಾನ ಮಾಡಿಲ್ಲ ಅಂದ್ರೆ ದೇವ್ರಿಗೆ ಸ್ನಾನ ಮಾಡ್ಸೋಕ್ಕಾಗಲ್ಲ. ದೇವ್ರಿಗೆ ಸ್ನಾನ ಆಗಿಲ್ಲ ಅಂದ್ರೆ ಪೂಜೆ ಮಾಡೋಕ್ಕಾಗಲ್ಲ. ಪೂಜೆ ಮಾಡಿಲ್ಲ ಅಂದ್ರೆ ದೇವರಿಗೆ ಕೋಪ ಬರುತ್ತೆ. ಮನುಷ್ಯರಿಗೆ ಕೋಪ ಬಂದ್ರೆ ತಡೆಯೋದಕ್ಕಾಗಲ್ಲ, ಇನ್ನು ದೇವ್ರಿಗೆ ಕೋಪ ಬಂದ್ರೆ ತಡೆಯೋದಕ್ಕಾಗುತ್ತೆ? ಖಂಡಿತ ಶಾಪ ಕೊಡ್ತಾನೆ. ಅವನು ಶಾಪ ಕೊಟ್ರೆ ಊರು ಉಳಿಯುತ್ತಾ? ಬರಬಾರ್ದ ರೋಗ ರುಜಿನ ಬರಗಾಲ ಬಂದು ನಾಶ ಆಗ್ಬಿಡುತ್ತೆ. ಊರು ಅಂದ್ರೆ ನಾನು ಒಬ್ನೇನಾ? ನೀವು ಇದೀರ ಅನ್ನೋದನ್ನ ಮರಿಬೇಡಿ. ಆಹಾ ಆಹಾ, ಅದೆಷ್ಟು ಚೆನ್ನಾಗಿ ಹೇಳಿದ್ರಿ ಅರ್ಚಕರೇ. ಈ ಬೋಳ್ ಜಂಗಮ ಯಾಕೆ ಬಂದ ಇಷ್ಟೊತ್ತಲ್ಲಿ? ಈ ಬೋಳು ಜಂಗಮ ಇಷ್ಟೊತ್ತಲ್ಲಿ ಇಲ್ಲಿ ಯಾಕೆ ಬಂದ ಅಂತ ಯೋಚನೆ ಮಾಡ್ತಿದ್ದೀರಾ? ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದು ಇವನಿಗೆ ಯಾಕೆ ಗೊತ್ತಾಯ್ತು? ನನಗೆಲ್ಲ ಗೊತ್ತಾಗುತ್ತೆ. ನಿಮ್ಮ ತಂತ್ರ, ಕುತಂತ್ರ, ಷಡ್ಯಂತ್ರ ಎಲ್ಲ. ದೇವರ ಹೆಸರಲ್ಲಿ ಇನ್ನು ಎಷ್ಟು ದಿನ ಅಂತ ಹೀಗೆ ಜನರನ್ನ ಹೆದರ್ಸ್ತೀರಾ? ಅವರನ್ನ ಭಯದಲ್ಲಿಡ್ತೀರಾ? ಅಂದ್ರೆ ನಿಮ್ಮ ಮಾತಿನ ಅರ್ಥ?
ಮಾಡಿಸ್ತೀನಿ. ಅಲ್ಲ ಸ್ವಾಮಿ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಆತ್ಮ ಇದ್ದಾನೆ. ಆತ್ಮನೇ ಪರಮಾತ್ಮ ಅನ್ನೋರು ನೀವೇ. ಜಾತಿ, ಧರ್ಮ, ಮೇಲು ಕೀಳು, ಬಡವ ಶ್ರೀಮಂತ ಅಂತ ವಿಂಗಡಿಸಿ ಪರಮಾತ್ಮನನ್ನ ಅವಮಾನ ಮಾಡೋರು ನೀವೇ. ಕೆಳಜಾತಿಯವರು ಮೇಲ್ಜಾತಿಯವರ ನೀರು ಮುಟ್ಟಿದ್ದಕ್ಕೆ ಮೈಲಿಗೆ ಆಯ್ತು ಅಂತ ಶಿಕ್ಷೆ ಕೊಡೋರು ನೀವೇ. ಅದೇ ನಿಮಗ್ ನೀರ್ ಬೇಕಾದಾಗ ಜಾತಿಗೊಂದು ಧೋತ್ರ ಉಡಿಸಿ ಮೈಲಿಗೆಗೊಂದು ಮಂತ್ರ ಕಟ್ಟಿ ಶುದ್ಧ ಮಾಡ್ಕೊಳ್ಳೋ ಬುದ್ಧಿವಂತರೂ ನೀವೇ. ಮನುಷ್ಯರ ಮಧ್ಯೆ ಯಾಕಯ್ಯ ಈ ತಾರತಮ್ಯ? ಹಾಗಂತ ಮೇಲು ಕೀಳು ಜಾತಿ ಎಲ್ಲ ಒಂದೇ ಅಂತ ಹೇಳೋದಕ್ಕಾಗುತ್ತೇನ್ರಿ ಜಂಗಮ್ರೆ? ಒಂದೇ ಅಂತ ಒಪ್ಕೊಳಕ್ ಆಗದೆ ಇದ್ಮೇಲೆ ಕೀಳ್ ಜಾತಿಯವರ ಕೊಳದಲ್ಲಿ, ಅದು ಮಧ್ಯರಾತ್ರಿಯಲ್ಲಿ ನೀರ್ ತಗೊಳಕ್ಕೆ ಯಾಕಪ್ಪ ಬರ್ತೀರಾ? ಅದು ನನಗೆ ಗೊತ್ತು ಅರ್ಚಕರೇ, ಈ ಮೇಲು ಕೀಳು ಅನ್ನೋದು ಆಂತರ್ಯದಲ್ಲಿ ನಿಮಗ್ ಬೇಕಾಗಿಲ್ಲ, ಆಚರಣೆಯಲ್ಲಿ ಮಾತ್ರ ಬೇಕು ಅಲ್ವಾ? ಇವರು ಬೆವರು ಸುರಿಸಿ ಬೆಳೆದಿರೋ ಅನ್ನ ಬೇಕು, ಆದ್ರೆ ಊಟಕ್ಕೆ ಇವ್ರು ಬೇಡ. ಇವರು ಕಷ್ಟಪಟ್ಟು ಕಟ್ಟೋ ಮನೆ ನಿಮಗ್ ಬೇಕು, ಆದ್ರೆ ಮನೆ ಒಳಗಿವ್ರು ಬರಬಾರ್ದು. ಇವರು ತೋಡೋ ಬಾವಿ ನಿಮಗ್ ಬೇಕು, ಆದ್ರೆ ನೀರು ಇವ್ರು ತಗೋಬಾರ್ದು. ಇವರು ಭಕ್ತಿಯಿಂದ ದೇವಸ್ಥಾನ ಕಟ್ಸಿದ್ರು ಅವರ ಭಕ್ತಿಗೆ ಬೆಲೆ ಇಲ್ಲ. ದೇವಸ್ಥಾನದೊಳಗೆ ಪ್ರವೇಶ ಇಲ್ಲ, ಪೂಜೆಯಂತೂ ಕೇಳಲೇಬೇಡಿ. ಇದು ಯಾವ ನ್ಯಾಯ ಸ್ವಾಮಿ? ಏನ್ ಸ್ವಾಮಿ, ಜಂಗಮ್ರು ಅಂತ ಮರ್ಯಾದೆ ಕೊಟ್ರೆ ಜಾತಿ ಗೋತ್ರನೆಲ್ಲ ಒಂದ್ ಮಾಡಕ್ ಬಂದಿದ್ದೀರಾ? ಶ್ರೇಷ್ಠ ಕನಿಷ್ಠರು ಎಲ್ಲರೂ ಒಂದೇ ಆಗ್ಬಿಡ್ತದಾ? ಯಾರು ಶ್ರೇಷ್ಠ ಯಾರು ಕನಿಷ್ಠ? ಹಸ್ದಾಗ ಎಲ್ರೂ ಅನ್ನನೇ ತಿನ್ಬೇಕು, ದಾಹ ಆದಾಗ ಎಲ್ರೂ ನೀರನ್ನೇ ಕುಡಿಬೇಕು. ಒಂದೇ ಗಾಡಿ ಉಸಿರಾಡ್ಬೇಕು, ಸತ್ತಾಗ ಒಂದೇ ಮಣ್ಣಲ್ಲಿ ಮಣ್ಣಾಗ್ಬೇಕು. ಪಂಚಭೂತಗಳಿಂದ ಸೃಷ್ಟಿಯಾದ ಈ ದೇಹ ಪಂಚಭೂತಗಳಲ್ಲೇ ಲೀನವಾಗುವಾಗ ಶ್ರೇಷ್ಠ ಕನಿಷ್ಠ ಅನ್ನೋ ಪ್ರಶ್ನೆ ಎಲ್ಲಿದೆ ಸ್ವಾಮಿ? ಸೃಷ್ಟಿ ಮಾಡಿರೋ ಶಿವನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಎಲ್ರೂ ಮನುಷ್ಯರಾಗಿ ಅಣ್ಣ ತಮ್ಮಂದ್ರ ತರ ಬದುಕಬೇಕಪ್ಪ, ಅದೇ ಧರ್ಮ. ಇವನ್ಯಾರೋ ಮೋಸಗಾರ ನಮ್ಮ ಜಾತಿ ಕೆಡ್ಸೋದಕ್ಕೆ ಬಂದಿದ್ದಾನೆ. ಇವನನ್ನ ಮೊದಲು ಒದ್ದು ಊರಿಂದ ಹೊರ ಹಾಕ್ಬೇಕು. ನಾನು ಮೋಸ ಮಾಡಲು ಬಂದವನಲ್ಲ, ನಿಮ್ಮ ಅಂತರಂಗದಲ್ಲಿ ಆವರಿಸಿರುವ ಅಂಧಕಾರವನ್ನು ಅಳಿಸಿ ಬೆಳಕು ನೀಡಲು ಬಂದವನು. ಅಹಂಕಾರದಲ್ಲಿ ಮೆರೆಯುತ್ತಿರುವವರನ್ನು ದಂಡಿಸಲು ಬಂದವನು. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಿ ಕಲಿಯನ್ನು ಕಟ್ಟಾಡಲು ಬಂದವನು. ನೀವು ಎಲಚಮ್ಮನಿಗೆ ಕೊಟ್ಟ ಚಡಿಯೇಟು ನಿಮಗೇ ಬೀಳುವ ಹಾಗೆ ಮಾಡಿದ್ದು ನಾನು. ನಿಮ್ಮ ಬಾವಿಯಲ್ಲಿ ನೀರನ್ನು ಇಂಗಿಸಿ ಇವರ ಕೊಳದಲ್ಲಿ ನೀರು ಬರುವಂತೆ ಮಾಡಿದವನು ನಾನು.
ಈ ಅರ್ಚಕರು ನೀರು ಕದಿಯಲು ಬಂದಾಗ ನಿಮ್ಮೆಲ್ಲರನ್ನು ಎಬ್ಬಿಸಿ ಇಲ್ಲಿಗೆ ಬರುವಂತೆ ಪ್ರೇರೇಪಿಸಿದವನು ನಾನೇ. ನಾನು ಯಾರನ್ನೂ ದೂಷಿಸಲು ಬಂದವನಲ್ಲ, ಪ್ರೀತಿಸಲು ಬಂದವನು. ಮನುಷ್ಯರ ನಡುವೆ ಕಟ್ಟಿರುವ ಮೇಲು ಕೀಳು ಎಂಬ ಗೋಡೆಯನ್ನು ಕೆಡವಿ ಎಲ್ಲರೂ ಒಂದೇ ಎಂದು ಸಾರಿ ಹೇಳಲು ಬಂದವನು. ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, ನಿಮ್ಮನ್ನು ನಂಬೋದು ಹೆಂಗೆ? ಯಾರು ಸ್ವಾಮಿ ನೀವು? ಎಲ್ಲಿಂದ ಬಂದ್ರಿ? ಯಾಕೆ ಬಂದ್ರಿ? ನಾನು ಉತ್ತರ ದೇಶದಿಂದ ಕತ್ತಲ ರಾಜ್ಯಕ್ಕೆ ಬಂದವನು. ಲೋಕ ಕಲ್ಯಾಣಾರ್ಥವಾಗಿ ಹೊರಟಿದ್ದೇನೆ. ಇದೇ ನನ್ನ ನಿಜ ರೂಪ. ಬಂದ 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 ನೋಡು ಮಾದೇವ, ತಂದ 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 ನೋಡು ಭಾಗ್ಯವ, ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಕಾಯುವ ಮಲೆಯ ಮಾಂತ್ರಿಕ, ಗಂಡ ಗಣ್ಣಯ್ಯನ ನೋಡು ಮುಖದ ಮನಪ ನೋಡು, ಗಂಡ ಗಣ್ಣಯ್ಯನ ನೋಡು ಗುಂಡು ಮುಖದ ತಂದೆ, ನಿನ್ ದೇವ್ರು ಅಂತ ಗೊತ್ತಿಲ್ಲದೆ ನಿನಗೆ ಭಿಕ್ಷೆ ಹಾಕದೆ ತಪ್ಪು ಮಾಡ್ಬಿಟ್ಟೆ. ಏನ್ ಮಾಡ್ಲಿ? ನನ್ನೆಲ್ಲ ಶಕ್ತಿ ಇಲ್ವಲ್ಲಪ್ಪ. ನೆರಳು ಸೋಕಿ ನನ್ನ ಬದುಕೆ ಅಮೃತವಾಯ್ತಲ್ಲಪ್ಪ. ನಿಮ್ಮ ಪಾದ ಸೋಕಿ ನಮ್ಮೂರ ಪಾವನ ಆಗೋಯ್ತು. ಇನ್ನ ನಿಮ್ಮ ಬೆರಳು ಸೋಕಿ ಅನ್ನ ಅಮೃತ ಆಗದೆ ಇರುತ್ತಾ ನನ್ನೊಡೆಯ? ಅಡುಗೆ ರುಚಿ ತಿನ್ನೋ ಬೆರಳಲ್ಲಿರೋದಿಲ್ಲ ತಾಯಿ, ಮಾಡುವ ಮನಸ್ಸಿನಲ್ಲಿರುತ್ತೆ. ನೀನು ಶುದ್ಧವಾದ ಮನಸ್ಸಿನಿಂದ ಅಡುಗೆ ಮಾಡಿದೀಯಾ, ಅದಕ್ಕೆ ರುಚಿಯಾಗಿರೋದು. ನಾನು ಮಾಡಿಲ್ಲ ಒಡೆಯ, ನೀವು ಮಾಡಿಸ್ಕೊಂಡಿದ್ದೀರ. ಜಾತಿ ಜಾತಿ ಅಂತ ಸಾಯೋ ಈ ಜಗತ್ತಲ್ಲಿ ಈ ಕೀಳು ಜಾತಿ ಮನೆಗೆ ಉಣ್ಣಕ್ ಬಂದಿಯಲ್ಲಪ್ಪ. ನನ್ನ ಪುಣ್ಯ ಏನು ಅಂತ ಹೇಳಿ. ಶಿವನ ಸೃಷ್ಟಿಯಲ್ಲಿ ಜಾತಿ ಧರ್ಮ ಮೇಲು ಕೀಳು ಯಾವುದೂ ಇಲ್ಲ ತಾಯಿ. ಎಲ್ಲವೂ ಆತ್ಮ, ಎಲ್ಲರೂ ಪರಮಾತ್ಮ. ಕಾಯಕವೆಲ್ಲವೂ ಜಾತಿಯಾಗಿ, ಗುರುಬೋಧನೆಗಳೆಲ್ಲವೂ ಧರ್ಮಗಳಾಗಿ, ಸಮಷ್ಟಿ ಪ್ರಜ್ಞೆಯನ್ನು ಸಂಕುಚಿತಗೊಳಿಸಿದವನು ಮನುಷ್ಯ. ಅವನು ಮಾಡಿದ ತಪ್ಪನ್ನು ತಿದ್ದಿ ಕತ್ತಲಲ್ಲಿ ಇರುವವರನ್ನು ಬೆಳಕಿನೆಡೆಗೆ ನಡೆಸಬೇಕೆಂದೇ ನಾನು ಬಂದಿರುವುದು.
ದಾಸೋಹದಾತೋ ಸುಖೀ ಭವ. ತಾಯಿ, ನಿನ್ನ ನಿಷ್ಠೆ ನನಗಿಷ್ಟವಾಯಿತು. ನಿನ್ನ ಕೂಗು ನನಗೆ ಅರಿವಾಯಿತು. ನಿನ್ನ ಕಷ್ಟ ನನ್ನನ್ನು ಕರೆದುಕೊಂಡು ಬಂತು. ನಿನ್ನ ಮುಖಾಂತರ ಜಾತಿ ಅನ್ನೋ ಪಾಚಿಯನ್ನು ಕಿತ್ತು ಪ್ರೀತಿ ಅನ್ನುವ ನೀರನ್ನು ಶುದ್ಧ ಮಾಡಬೇಕೆಂದು ಬಂದೆ. ನಾ ಬಂದ ಕೆಲಸ ಬೆಣ್ಣೆಯಲ್ಲಿ ಕೂದಲು ತೆಗೆದಷ್ಟೇ ಹಗುರವಾಗಿ ಮುಗಿಯಿತು. ಮುಂದೆ ನನ್ನ ಗುರಿ ಮುಟ್ಟಿದ ಮೇಲೆ ನಾನು ಏಳುಮಲೆ ಕೈಲಾಸದಲ್ಲಿ ನೆಲೆಯಾಗಬೇಕು ಅಂತ ನಿಶ್ಚಯ ಮಾಡಿದ್ದೀನಿ ತಾಯಿ. ಆಗ ನನ್ನ ಸೇವೆಗೆ ಒಕ್ಕಲು ಬೇಕಾಗಿದೆ. ನೀನು ನನ್ನ ಒಕ್ಕಲಾಗ್ತೀಯಾ ತಾಯಿ? ಅಯ್ಯೋ ನನ್ನಪ್ಪ, ಕೊಚ್ಚೆಲ್ ಬಿದ್ದು ನರಳಾಡ್ತಿದ್ದು ನನ್ನನ್ನ ಕೈ ಹಿಡಿದು ಮೇಲೆತ್ತಿರು ಪುಣ್ಯಾತ್ಮರು ನೀವು. ನನ್ನ ಪಾಲಿನ ದೇವ್ರು, ನನ್ನ ಸರ್ವಸ್ವ. ನೀವು ನನಗೆ ಒಕ್ಕಲಾಗೋ ಭಾಗ್ಯ ಕೊಟ್ರೆ ನಾನು ಯಾಕಪ್ಪ ಬೇಡ ಅನ್ಲಿ? ನನ್ನ ವಂಶದ ಕೊನೆ ಸುಳಿ ಇರೋ ಗಂಟ ನಾವು ನಿಮ್ ಸೇವೆ ಮಾಡ್ತೀನಿ ನನ್ನ ನೋಡಿಯ, ಸೇವೆ ಮಾಡ್ತೀನಿ ನನ್ನ ನೋಡಿಯ, ಸೇವೆ ಮಾಡ್ತೀವಿ, ಸೇವೆ ಮಾಡ್ತೀವಿ. ದಾನ ಕೊಟ್ಟ ಮನೆ ಕೆಡಲ್ಲ. ಧರ್ಮ ನಂಬಿದ ಜನ ಕೆಡಲ್ಲ. ನೀನು ನನ್ನ ಮುತ್ತಿನ ಜೋಳಿಗೆ ತುಂಬಿದ ಹಾಗೆ ನಿನ್ನ ಮನೆ ತುಂಬಿ ತುಳುಕಾಡದಿ ತಾಯಿ. ಸತ್ಯವನ್ನು ಬಿಡಬೇಡ, ಪರರ ಸೊತ್ತಿಗೆ ಆಸೆ ಪಡಬೇಡ. ಕಾಯಕವೇ ಕೈಲಾಸ ಎಂದು ನಂಬಿ ಬಾಳು. ಸದಾ ನಾನು ಸಂತುಷ್ಟನಾಗಿ ನಿನ್ನ ಮನೆಯಲ್ಲೇ ನೆಲೆಗೊಂಡಿರ್ತೀನಿ ತಾಯಿ. ಬುದ್ಧಿ, ದಯವಿಟ್ಟು ನಾವು ಮೂರು ಬಿಟ್ಟು ಹೋಗ್ಬೇಡಿ ಬುದ್ಧಿ. ಹೌದು ಬುದ್ಧಿ, ನಿಮ್ಗೆ ಏನೇನು ಅನುಕೂಲ ಬೇಕೋ ಅದೆಲ್ಲ ನಾವು ಮಾಡ್ಕೊಡ್ತೀವಿ ಬುದ್ಧಿ. ಮಠ ಕಟ್ಟಿಸ್ಕೊಡ್ತೀವಿ ಬುದ್ಧಿ. ನಮ್ಮ ಆಸ್ತಿನೆಲ್ಲ ಮಠಕ್ಕೆ ಕೊಟ್ಬಿಡ್ತೀವಿ. ನಮ್ಮ ಗುರುಗಳಾಗಿ ಮಾರ್ಗದರ್ಶನ ಕೊಟ್ಕೊಂಡು ಇಲ್ಲೇ ಇದ್ಬಿಡಿ ಬುದ್ಧಿ. ಬಂಧುಗಳೇ, ನಾನು ಜಂಗಮ, ನಿಲ್ಲಲು ಬಂದವನಲ್ಲ, ನಡೆದಾಡಲು ಬಂದವನು. ನಾನು ನಿಂತ ಜಾಗದಲ್ಲಿ ಮರವಾಗಿ ಕೆಲವರಿಗಷ್ಟೇ ನೆರಳಾಗಲು ಬಂದವನಲ್ಲ, ಬೀಜವಾಗಿ ಬರಡು ನೆಲದಲ್ಲೆಲ್ಲ ಬಿತ್ತಿ ಹಸಿರಾಗಲು ಬಂದವನು. ನಿಮ್ಮ ಮನದ ನೆಲದಲ್ಲಿ ನಾನು ಬಿತ್ತಿದ ಬೀಜ ಮೊಳಕೆ ಒಡೆದಿರುವ ಕುರುಹು ಕಾಣಿಸುತ್ತಿದೆ. ಅದಕ್ಕೆ ಪ್ರೀತಿಯ ನೀರೆರೆದು ನಂಬಿಕೆಯ ಗೊಬ್ಬರ ಹಾಕಿ ಶ್ರದ್ಧೆಯಿಂದ ಪೋಷಿಸಿದರೆ ಮುಂದೆ ಅದೇ ಮರವಾಗುತ್ತದೆ.
ಒಂದೊಂದು ಮರವು ನೂರಾರು ಜನರಿಗೆ ನೆರಳಾಗುತ್ತದೆ. ಅರಿವಿಗಿಂತ ಗುರುವಿಲ್ಲ. ನಿಮಗೆ ನೀವೇ ಗುರು, ನಿಮ್ಮ ಜೀವನಕ್ಕೆ ನೀವೇ ಶಿಲ್ಪಿ. ಬಂಧುಗಳೇ, ನಾನು ಕಾಲಿಟ್ಟ ನೆಲ ಕಲ್ಪವೃಕ್ಷವಾಗಲಿ. ಮೂಕಳ್ಳಿ ಮಾರಮ್ಮ, ಬಾ ತಂಗಿ ಬಾ. ಇದು ನ್ಯಾಯವೇ ನಿಮಗೆ? ಗಡಿ ಕಾಯುವ ಮಾರಮ್ಮನೆಗೆ ಗಡಿ ದಾಟಿ ಹೋಗುವ ಮುನ್ನ ಹೇಳಿ ಹೋಗುವುದು ಸೌಜನ್ಯವಲ್ಲವೇ? ಬೀಸುವ ಗಾಳಿಗೆ, ಹರಿಯುವ ನೀರಿಗೆ, ಅಂತರಂಗದ ಹೊರತೆಗೆ ಯಾವ ಗಡಿ ತಂಗಿ? ಗಡಿ ಇಲ್ಲದವನು, ಗುಡಿ ಇಲ್ಲದವನು, ನುಡಿ ಬೀಜ ಬಿತ್ತುತ್ತಾ ನಡೆದಾಡುವ ಜಂಗಮನು ನಾನು. ಸ್ಥಾವರವಾಗಬೇಕೆಂದು ಪ್ರಭುದೇವರ ಆಸೆಯಾಗಿದೆ. ನಾನು ಉಳ್ಳವರ ಕಣಜದೊಳಗಿನ ಧಾನ್ಯವಾಗಲು ಬಂದವನಲ್ಲ ತಂಗಿ. ತೆನೆಯಿಂದ ಸಿಡಿದು ಬೀಜವಾಗಿ, ಧರೆಗಿಳಿದು ಬೆಳೆಯಾಗಿ, ಸಕಲೆಂಟು ಜೀವರಾಶಿಗಳ ಹಸಿವನ್ನು ನೇಗಿಸಲು ಬಂದವನು. ಆದರೂ ಗುರುವಾಜ್ಞೆಯನ್ನು ಮೀರಿ ಹೋಗಬಹುದೇ ತಂದೆ? ಹರನಾಜ್ಞೆಯ ಮುಂದೆ ಗುರುವಾಜ್ಞೆ ಕಿರಿದು ತಂಗಿ. ಸ್ಥಾವರವಾಗುವ ಸಂಕಲ್ಪವೇ ಇದ್ದರೆ ಹೆತ್ತವರನ್ನು ತೊರೆದು ಬರುವಂತಿತ್ತೇ. ಎಳೆಯ ವಯಸ್ಸಿನಲ್ಲಿ ಇದ್ದ ನೆಲದಲ್ಲಿ ಶಿಲೆ ಶಿಲ್ಪವಾಗುವುದಿಲ್ಲವಾ? ಶಿಲ್ಪವಾದ ಮೇಲಾದರೂ ಶಿಲೆ ಒಂದು ಕಡೆ ನೆಲೆಗೊಳ್ಳಲೇಬೇಕಲ್ಲವೇ ತಂದೆ? ನಾನಿನ್ನು ಶಿಲ್ಪವಾಗಿಲ್ಲ ತಂಗಿ. ಶಿಲ್ಪಿಯನ್ನು ಹುಡುಕುತ್ತಾ ನಡೆದಾಡುತ್ತಿರುವ ಶಿಲೆ ನಾನು. ಆಹಾ, ಶಿಲ್ಪಿಗಳ ಶಿಲ್ಪಿ, ಮಹಾಶಿಲ್ಪಿ ನೀನು. ನಿನಗೂ ಶಿಲ್ಪಿಯ ಹುಡುಕಾಟವೇ ದೇವ? ಈ ಭೂಮಿಯ ಮೇಲೆ ನರಜನ್ಮವೆತ್ತಿ ಹುಟ್ಟಿನಿಂದ ಸಾಯುವವರೆಗೂ ಹುಡುಕಾಟವೇ ಜೀವದ್ರವ್ಯ ಕಣವ. ಹುಡುಕಾಟದ ತುಡಿತವಿಲ್ಲದವನ ಬದುಕು ಮರಣಕ್ಕೆ ಸಮಾನ. ಅಯ್ಯೋ ನನ್ನಪ್ಪ, ತರ್ಕಾರನೊಂದಿಗಿನ ತರ್ಕ ಕಬ್ಬಿಣದ ಕಡಲೆಯಂತೆ. ಅರಿತೂ ಮಾಡುವ ವಾದ ತೂತು ಬಿದ್ದ ಮಡಿಕೆಗೆ ನೀರು ತುಂಬಿದಂತೆ. ಇರಲಿ, ಈಗ ನಾನು ಬಂದ ಕಾರಣ ನಾನು ಬಲ್ಲೆ ಕಣವ. ಗುರುಪ್ರಭುಲಿಂಗ ದೇವರು ಎಳೆಯ ಮಗುವಿನಂತೆ ಹಠಕ್ಕೆ ಬಿದ್ದಿದ್ದಾರೆ. ನನ್ನನ್ನು ಮಠದಲ್ಲೇ ಉಳಿಸಿ ಪೀಠದಲ್ಲಿ ಕೂರಿಸುವ ತವಕ ಅವರಿಗೆ. ನನ್ನದು ನಿಲ್ಲುವ ಜಾಯಮಾನವಲ್ಲ, ನಡೆದಾಡುವ ಜಂಗಮ ಮನಸ್ಸು. ನಾನದಕ್ಕೆ ಒಪ್ಪಲಿಲ್ಲವೆಂದು ಈಗ ನಿನ್ನನ್ನು ಕಳಿಸಿದ್ದಾರೆ. ನಿನಗೂ ಅದೇ ಉತ್ತರ. ದಾರಿ ಬಿಡು ತಂಗಿ. ಇಲ್ಲ ದೇವ, ನನಗೆ ಪ್ರಭುದೇವರ ಅಪ್ಪಣೆಯಾಗಿದೆ. ನಿಮ್ಮನ್ನು ಹಿಂದಿರುಗಿ ಕರೆದುಕೊಂಡು ಬರಲೇಬೇಕೆಂದು ಅವರ ಆಜ್ಞೆ. ದಯಮಾಡಿ ಮಠಕ್ಕೆ ಬನ್ನಿ. ತಂಗಿ, ಇಟ್ಟ ಹೆಜ್ಜೆಯನ್ನು ಹಿಂದೆಗೆಯುವವನಲ್ಲ ಈ ಹಠಮಾರಿ ಮರಿದೇವ. ನಾನೂ ಗುರುದೇವರಿಗೆ ಮಾತು ಕೊಟ್ಟಿದ್ದೀನಿ. ನೀವು ಬರುವುದಿಲ್ಲ ಎಂದು ಹೇಳಿದರೆ ನಿಮ್ಮನ್ನು ಹಿಡಿದುಕೊಂಡು ಕರೆತರಬೇಕೆಂದು ಅಪ್ಪಣೆಯಾಗಿದೆ. ಮರುಳೆ ಮಾರಮ್ಮ, ಆಕಾಶವನ್ನು ಅಂಗೈಯಲ್ಲಿ ಹಿಡಿಯೋಕ್ಕಾಗುತ್ತಾ? ಸಮುದ್ರವನ್ನು ಬೊಗಸೆಯಲ್ಲಿ ಮುಗೆಯೋಕ್ಕಾಗುತ್ತಾ? ವ್ಯರ್ಥ ಮಾತು, ವ್ಯರ್ಥ ಪ್ರಯತ್ನ ಬೇಡವಾ? ಗಡಿ ಕಾಯೋ ದೇವಿ ನೀನು. ಸೋಲನ್ನು ಹೆಗಲ ಮೇಲೆ ಹೊತ್ತುಕೊಂಡು ತಿರುಗಬೇಡ.
ಸುಮ್ಮನೆ ಹೊರಟು ಹೋಗು. ನಾರಿ ಮುನಿದರೆ ಮಾರಿ, ಮಾರಿ ಮುನಿದರೆ ಸೋಲೆ ಪರಾರಿ. ಓಹೋ, ಹಾಗೇನು? ಒಮ್ಮೆ ಹಿಡಿ ನೋಡೋಣ. ಬಂದ ನೋಡು ಮಾದೇವ, ತಂದ 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 ನೋಡು ಭಾಗ್ಯವ. ಸ್ವಾಮಿ, ಕುಂತೂರು ಮಠದ ಪ್ರಭುಲಿಂಗ ದೇವರೇ, ಈ ಮಾಯಿಕಾರನನ ತಪ್ಪಲಾರೆ. ಇವನು ದಪ್ಪ, ಮಹಾದಪ್ಪ, ಮಹಾದಪ್ಪ, ಮಾದಪ್ಪ. ತಪ್ಪಾಯಿತು ಮಹಾಸ್ವಾಮಿ, ತಪ್ಪಾಯಿತು. ನಿಮ್ಮನ್ನು ತಬ್ಬಲು ಬಂದಿದ್ದು ತಪ್ಪಾಯಿತು. ಕ್ಷಮಿಸಿಬಿಡಿ. ನನಗ್ಯಾವ ಶಾಪವನ್ನೂ ಕೊಡಬೇಡಿ. ಹೆದರಬೇಡ ತಂಗಿ. ಬೀಜ ನೆಲಕ್ಕೆ ಬಿದ್ದಾಗಲೇ ಅದು ಮರವಾಗುವ ಸೋಜಿಗ. ಹನಿಯೊಂದು ನೆಲಕ್ಕೆ ಬಿದ್ದಾಗಲೇ ಅದು ನದಿಯಾಗುವ, ಸಮುದ್ರವಾಗುವ ಸೋಜಿಗ. ಇದುವರೆಗೂ ನನಗ್ಯಾರೂ ಇಂತಹ ಹೆಸರು ಕೊಟ್ಟಿರಲಿಲ್ಲ. ನಿನ್ನಿಂದ ಇವತ್ತು ನನಗೆ ನಾಮಾಂಕಿತವಾಯಿತು. ನೀ ಕೊಟ್ಟ ಹೆಸರು ಮಾದಪ್ಪ ಎಂದೇ ಜಗತ್ ಪ್ರಸಿದ್ಧಿಯಾಗಲಿ. ನಾನು ಮುಂದೆ ಏಳುಮಲೆ ಕೈಲಾಸದಲ್ಲಿ ನೆಲೆಗೊಳ್ತೀನಿ. ನನ್ನ ಏಳುಮಲೆ ಕೈಲಾಸಕ್ಕೆ ಬರೋ ಪರಶೆಯಲ್ಲ ನಿನ್ನ ತವಸರೆ ಬೆಟ್ಟದ ಮಾರಮ್ಮ ಅಂತ ಹೇಳಿ 3 ಕಾಸಿನ ಧೂಪ ಹಾಕ್ಲಿ, ಕೈ ಎತ್ತಿ ಮುಗಿದು ಒಂದು ಕಿರುಕಾಪು ಹಾಕ್ಲಿ. ಆದರೆ ತಂದೆ, ಪ್ರಭುಲಿಂಗ ದೇವರಿಗೆ ಮಾತು ಕೊಟ್ಟಿದ್ದೀನಿ, ತಮ್ಮನ್ನು ಕರೆದುಕೊಂಡು ಬರುತ್ತೀನಿ ಎಂದು. ಕೊಟ್ಟ ಮಾತಿಗೆ ತಪ್ಪಿ ನಾನಿಲ್ಲಿ ಕಲ್ಲಾಗಿ ಕೂತರೆ ವಚನ ಭ್ರಷ್ಟಳಾಗುತ್ತೇನೆ. ಕೊಟ್ಟ ಮಾತಿಗೆ ತಪ್ಪಿದಳು ಮಾರಮ್ಮ ಎಂದು ನನಗೆ ಕೆಟ್ಟೆಸರು ಬರುವುದಿಲ್ಲವೇ? ಪರೋಪಕಾರ ಅರ್ಥವಾಗಿ ನುಡಿಯುವ ಸುಳ್ಳನ್ನು ಮಹಾದೇವ ಮನ್ನಿಸುತ್ತಾನೆ. ಮುಂದೆ ನನ್ನ ಲೋಕ ಕಲ್ಯಾಣದ ಕಾರ್ಯದಲ್ಲಿ ನಿನ್ನ ಸಹಕಾರ ಬೇಕಾಗಿದೆ. ಮಹಾಶರಣೆ ಸಂಕವ್ವ ಎಂಬ ಹೆಣ್ಣು ಮಗಳು ತನ್ನ ಗಂಡ ನೀಲೇಗೌಡನಿಂದ ಪರಿಪರಿಯಾಗಿ ಪಡವಾರದ ಪಾಡು ಪಡುವಾಗ ನೀನವಳ ರಕ್ಷಣೆ ಮಾಡಬೇಕಾಗುತ್ತದೆ. ಕೈ ಹಿಡಿದ ಪುರುಷನಿಂದ ಅಪಮಾನಗೊಂಡು ಪುರುಷ ಸಮಾಜದ ಶೋಷಣೆಯ ವಿರುದ್ಧ ಸಿಡಿದೇಡುವ ಸ್ತ್ರೀಕುಲರತ್ನ ಸತ್ಯವಂತ ಸಂಕವ್ವನ ಚರಿತ್ರೆಯೊಳಗೆ ನಿನ್ನ ಪಾಲೂ ಇರಬೇಕು ಮಾರಮ್ಮ.
ಅದು ಕಾಲನ ನಿರ್ಧಾರ. ಆದ್ದರಿಂದ ಗುರುದೇವರ ಬಗ್ಗೆ ಚಿಂತೆ ಮಾಡಬೇಡ. ಸೂಕ್ತ ಸಮಯದಲ್ಲಿ ನಾನವರಿಗೆ ಮನವರಿಕೆ ಮಾಡಿಕೊಡುತ್ತೇನೆ. ಅಲ್ಲಿಯವರೆಗೂ ನೀನಿಲ್ಲಿ ಕಲ್ಲಾಗಿ ಕೂತಿರು ತಾಯಿ. ಮಹಾಭಾಗ್ಯ ಮಾದಪ್ಪ, ಮಹಾಭಾಗ್ಯ. ಆದರೆ ತಂದೆ, ಆ ಸತ್ಯವಂತ ಸಂಕವನ್ನ ನೋಡಬೇಕೆಂದು ಬಹಳ ಆಸೆಯಾಗಿದೆ. ಆ ಮಹಾಶರಣೆ ಯಾರು ಎಂದು ಒಂದೇ ಒಂದು ಸಾರಿ ನಿನ್ನ ದಿವ್ಯ ದೃಷ್ಟಿಯಿಂದ ತೋರಿಸು ತಂದೆ. ಆಗಬಹುದು ತಂಗಿ. ಸೂರ್ಯ ಒಂದು ಕಡೆ, ಚಂದ್ರ ಒಂದು ಕಡೆ, ಥಳಥಳ ಅಂತ ಹೊಳೆಯುವ ಹಾಗೆ ಹೊಳೆಯುತ್ತಿರುವ ಆ ಚಿಪ್ಪಿನೊಳಗಣ ಮುತ್ತು, ಮೊಗ್ಗಿನೊಳಗಣ ಹೂವು, ಮಣ್ಣಿನೊಳಗಣ ಬಂಗಾರ, ಆ ಹೆಣ್ಣು ಮಗಳ ನೋಡವ್ವ, ಸತ್ಯವಂತ ಶರಣೆ ಸಂಕವ್ವ.